Hello students, I am Dr. Manjunath V from Maharani's Commerce and Management College, Mysore. Today in this video, we will learn about the preparation of an estimation of cost sheet. Till now, we used to prepare an cost sheet based upon the given information, but it is a kind of historical cost. ಏನೀಗಾಗಲೇ ಉತ್ಪಾದನೆಯಲ್ಲಿ ಆಗಿರುವಂಥ ಖರ್ಚುಗಳಿದೆಯೋ ಆ ಖರ್ಚುಗಳನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ವಿ ಕಾಸ್ಟ್ ಶೀಟ್ನಲ್ಲಿ. ಈಗ ನಮಗೆ ಯಾವ ರೀತಿ ಪ್ರಿಪರೇಷನ್ ಆಗಬೇಕು ಅಂತಂದರೆ, ಸಪೋಸ್ ಏನಾದರೂ ಮುಂದಿನ ದಿನಗಳಲ್ಲಿ ನಾವು ಯಾವುದಾದ್ರೂ ನಂಬರ್ ಆಫ್ ಯೂನಿಟ್ಸನ್ನು ಆರ್ಡರ್ಸ್ ತೊಗೊಂಡು ಅದನ್ನು ನಾವು ಸಪ್ಲೈ ಮಾಡ್ತೀವಿ ಅನ್ನೋದಾದರೆ ಆಗ ನಮಗೆ ಎಷ್ಟು ಖರ್ಚು ಆಗಬಹುದು, ಪ್ರೈಸನ್ನು ಎಷ್ಟು ನಾವು ಕೋಟ್ ಮಾಡಬೇಕು ಅನ್ನೋದನ್ನು ಒಂದು ಕಾಸ್ಟ್ ಶೀಟ್ ಮುಖಾಂತರ ತೋರಿಸ್ಬೇಕಾಗುತ್ತೆ. ಅದನ್ನೇ ನಾವು ಎಸ್ಟಿಮೇಷನ್ ಅಂತ ಕರಿತೀವಿ. ಸೊ ಪ್ರಿಪರೇಷನ್ ಆಫ್ ಆನ್ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಡೀಲ್ಸ್ ವಿತ್ ಫ್ಯೂಚರ್ ಇವೆಂಟ್ಸ್. Whatever the expenditure which is already incurred and recording of such expenditures is nothing but it is preparation of cost sheet. It's an historical cost recording. ಈಗಾಗಲೇ ಆಗೋಗಿರೋದನ್ನು ರೆಕಾರ್ಡ್ ಮಾಡುವಂಥದ್ದಾದರೆ ಬರೀ ಕಾಸ್ಟ್ ಶೀಟ್ ಅನ್ನೋದನ್ನು ಪ್ರಿಪೇರ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಪ್ಲೈ ಮಾಡಿದ್ರೆ ಗೂಡ್ಸು ಎಷ್ಟು ಖರ್ಚಾಗಬಹುದು ಅನ್ನೋದನ್ನು ನಾವು ಒಂದು ಕಾಸ್ಟ್ ಶೀಟ್ನಲ್ಲಿ ಮಾಡುವಂಥದ್ದಾದರೆ ಅದು ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಅನ್ನೋದನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಈಗ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಎಸ್ಟಿಮೇಷನನ್ನು ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ ಈ ಎಸ್ಟಿಮೇಷನ್ ಅನ್ನೋದನ್ನು ಪ್ರಿಪೇರ್ ಮಾಡ್ತೀವಿ ಅಂದಾಗ ಯಾವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತೀವಿ ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ದೇರ್ ಆರ್ ವೇರಿಯಸ್ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಪ್ರಿಪರೇಷನ್ ಆಫ್ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್. In cost accounts, the cost of a product is always found out before the production is done. Before the production is done in the sense, ಉತ್ಪಾದನೆ ಕೈಗೊಳ್ಳುವ ಮುಂಚೆನೇ ನಾವು ಕೆಲವೊಂದು ಎಸ್ಟಿಮೇಷನ್ಸನ್ನು ಮಾಡೋದ್ರ ಮುಖಾಂತರ ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಆಗಬಹುದು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ಟಿಮೇಷನ್. ನಾರ್ಮಲಿ ಪ್ರಿಪೇರಿಂಗ್ ಫಾರ್ ದಿ ಎಸ್ಟಿಮೇಷನ್ ದ ಫಾಲೋಯಿಂಗ್ 3 ಸ್ಟೇಜಸ್ ಈಸ್ ಟು ಬಿ ಇನ್ವಾಲ್ವ್ಡ್. ಆ ಫಾಲೋಯಿಂಗ್ 3 ಸ್ಟೇಜಸ್ ಯಾವ್ಯಾವುದು? ಫಸ್ಟ್ ಒನ್, from the available information, a statement of cost sheet for the previous year is prepared. The first step is to prepare the statement of cost sheet based upon the information provided with respect to previous year. Previous year ಅಂತಂದಾಗ ಈಗ ಸಪೋಸ್ 2020 ಆಗೋಗಿದೆ. ಆ 2020ನೇ ವರ್ಷದಲ್ಲಿ ಆಗಿರುವಂತಹ ಕಾಸ್ಟ್ ಶೀಟ್ ಇನ್ಫಾರ್ಮೇಷನ್ ಖರ್ಚುಗಳೇನಿದೆ ಅನ್ನೋದನ್ನು ಪ್ರಿಪೇರ್ ಮಾಡುವಂಥದ್ದನ್ನು ಮೊದಲು ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. 2021 ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗ ಈ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಬಹುದು, ಅದಕ್ಕೆ ಎಷ್ಟು ಖರ್ಚು ಆಗಬಹುದು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗಿದೆ. ಸೊ 2021 ಎಸ್ಟಿಮೇಷನ್ ಆಫ್ ಕಾಸ್ಟ್ ಮಾಡಬೇಕು ಅಂದರೆ ಮೊದಲು ಏನಿರಬೇಕು ನಮಗೆ? ದೇರ್ ಮಸ್ಟ್ ಬಿ ಎ ಫೌಂಡೇಶನ್, ದೇರ್ ಮಸ್ಟ್ ಬಿ ಎ ಫಂಡಮೆಂಟಲ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್. ಆ ಫಂಡಮೆಂಟಲ್ ಇನ್ಫಾರ್ಮೇಷನನ್ನೇ ನಾವೇನಂತ ಕರಿತೀವಿ ಅಂದರೆ ಪ್ರೀವಿಯಸ್ ಇಯರ್ ಏನಿತ್ತು ಕಾಸ್ಟ್ ಶೀಟು ಅದನ್ನು ಮೊದಲು ಗಮನಿಸ್ತೀವಿ. ಸೊ ಅದಕ್ಕೆ ಮೊದಲು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನಲ್ಲಿ ಪ್ರೀವಿಯಸ್ ಇಯರ್ಗೆ ಸಂಬಂಧಪಟ್ಟಿರುವಂತಹ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು ಮೊದಲನೇ ಹಂತ ಆಗಿರುತ್ತೆ ಎಸ್ಟಿಮೇಷನ್ನಲ್ಲಿ. ಸೆಕೆಂಡ್ ಸ್ಟೆಪ್ ಈಸ್, for preparation of estimation, the various overheads have to be calculated on percentage basis. In the absence of any instructions, the following are the standard percentages to be followed. ಕೆಲವು ಸಾರಿ ನಮಗೆ ಮಾಹಿತಿಗಳನ್ನು ಇಲ್ಲಿಸ್ಟ್ರೇಷನ್ಸ್ನಲ್ಲೇ ಕೊಟ್ಟಿರ್ತಾರೆ. ಅವರೇ ಇಲ್ಲಿಸ್ಟ್ರೇಷನ್ಸ್ನಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಂದಾಗ ನಾವು ಯಾವ ಮಾಹಿತಿ ಕೊಟ್ಟಿದ್ದಾರೋ ಓವರ್ ಹೆಡ್ಸಿಗೆ ಸಂಬಂಧಪಟ್ಟಂತೆ ಆ ಓವರ್ ಹೆಡ್ಸನ್ನು ಅದೇ ಮಾಹಿತಿಯ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಸಪೋಸ್ ಅವರು ಯಾವುದೇ ರೀತಿಯ ಓವರ್ ಹೆಡ್ಸಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ಕೊಟ್ಟಿಲ್ಲ ಅಂತಂದಾಗ, ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಇನ್ಸ್ಟ್ರಕ್ಷನ್ಸ್, ದೆನ್ ದ ಫಾಲೋಯಿಂಗ್ 4 ಸ್ಟ್ಯಾಂಡರ್ಡ್ಸ್ ಈಸ್ ಟು ಬಿ ಅಪ್ಲೈಡ್. ಅಂದರೆ ಓವರ್ ಹೆಡ್ಸ್ ಅಂದಾಗ ಪ್ರೊಡಕ್ಷನ್ ಓವರ್ ಹೆಡ್ ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಏನು ಕರಿತೀವಿ ಅದರದ್ದು ಅಮೌಂಟನ್ನು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ಏನು ಪಾಲನೆ ಮಾಡಬೇಕು? ಪರ್ಸೆಂಟೇಜ್ ಆಫ್ ಪ್ರೊಡಕ್ಷನ್ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ ಏನು ಬರುತ್ತೋ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ನಾವು ಅಮೌಂಟನ್ನು ಬರೀಬೇಕು. ಇದು ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋನಲ್ಲೇ ಮುಂದೆ ಒಂದು ಇಲಿಸ್ಟ್ರೇಷನ್ಸನ್ನು ನಾವು ಸಾಲ್ವ್ ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಬಟ್ ನಿಮಗೆ ಸ್ಟ್ಯಾಂಡರ್ಡ್ ಏನೇನಿದೆ ಅನ್ನೋದು ಗೊತ್ತಿರಬೇಕು. ಪ್ರೊಡಕ್ಷನ್ ಓವರ್ ಹೆಡ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವುದಕ್ಕೆ ಕಂಪೇರ್ ಮಾಡಿದಾಗ ಡೈರೆಕ್ಟ್ ವೇಜಸ್ಗೆ ಅನ್ನೋದು ಗೊತ್ತಿರಬೇಕು.
ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಂಡುಹಿಡಿಬೇಕು ಅಂತಂದರೆ ಇಟ್ ಈಸ್ ಟು ಬಿ ಕಂಪೇರ್ಡ್ ವಿತ್ ವರ್ಕ್ಸ್ ಕಾಸ್ಟ್. ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ಟು ಬಿ ಕಂಪೇರ್ಡ್ ವಿತ್ ವರ್ಕ್ಸ್ ಕಾಸ್ಟ್. ಆ್ಯಂಡ್ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಕಂಪೇರಿಂಗ್ ದಿ ವ್ಯಾಲ್ಯೂ ವಿತ್ ಕಾಸ್ಟ್ ಆಫ್ ಸೇಲ್ಸ್, ಅಂದರೆ ಟೋಟಲ್ ಕಾಸ್ಟ್. ಕಾಸ್ಟ್ ಆಫ್ ಸೇಲ್ಸನ್ನು ಇನ್ನೊಂದು ಪದದಲ್ಲಿ ನಾವೇನಂತ ಕರೀಬೋದು, ಟೋಟಲ್ ಕಾಸ್ಟ್. So these 4 standards is to be applied when there is an absence of information with respect to overheads value. Next, last stage is for preparing the estimation, direct material and direct wages for the job is always given. ಅವರೇ ಕೊಟ್ಟಿರ್ತಾರೆ ಎಸ್ಟಿಮೇಷನ್ಗೆ ಮೆಟೀರಿಯಲ್ ಎಷ್ಟು ಖರ್ಚಾಗುತ್ತೆ, ವೇಜಸ್ ಎಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ಇರುತ್ತೆ ಇಲ್ಲಸ್ಟ್ರೇಷನಲ್ಲೇ. ಆದರೆ ಉಳಿದಂಥ ಓವರ್ ಹೆಡ್ಸಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೊಟ್ಟಿರಲ್ಲ, ಅಥವಾ ಕೊಟ್ಟಿರ್ಬೋದ್ರೆ ಯಾವ ಸ್ಟ್ಯಾಂಡರ್ಡ್ ಆಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಅನ್ವಯಿಸಬೇಕಾಗುತ್ತೆ. ಸೊ ಅದಕ್ಕೆ ನಾವು ಈ ಎಬವ್ ಪರ್ಸೆಂಟೇಜ್ ಇಸ್ ಅಪ್ಲೈಡ್ ಅಂತ ಹೇಳ್ತಿದ್ದೀವಲ್ಲ, ಇದು ಸ್ಟ್ಯಾಂಡರ್ಡು ಅಪ್ಲೈ ಮಾಡಿದಾಗ ನಾವು ಈ ಎಬವ್ ಪರ್ಸೆಂಟೇಜಲ್ಲಿ ಏನು ಬರುತ್ತೆ ಅಮೌಂಟು ಅದನ್ನು ನಾವು ಫಾಲೋ ಮಾಡ್ತೀವಿ. ಸಪೋಸ್ ಇಲ್ಲ ಅಂದರೆ ಇನ್ಸ್ಟ್ರಕ್ಷನ್ಸೇ ಅವರೇ ಸ್ಪೆಸಿಫಿಕ್ಕಾಗಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವರ್ಕಿಂಗ್ ನೋಟ್ ಮಾಡಿಕೊಂಡು ಅಮೌಂಟನ್ನು ಕಂಡುಹಿಡಿತೀವಿ. ಸೊ ದೇರ್ ಆರ್ 3 ಸ್ಟೇಜಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಪ್ರಿಪರೇಷನ್ ಆಫ್ estimation of a cost sheet. One, on the basis of previous year, we need to calculate a simple cost sheet. Second, calculation of ವೇರಿಯಸ್ ಓವರ್ ಹೆಡ್ಸ್ ಪರ್ಸೆಂಟೇಜಸನ್ನು ಮಾಡಬೇಕು. ಅದು ಪ್ರೊಡಕ್ಷನ್ ಓವರ್ ಹೆಡ್ಗೆ ಸಂಬಂಧಪಟ್ಟದ್ದನ್ನು ನಾವು ಡೈರೆಕ್ಟ್ ವೇಜಸ್ಗೆ ಸಂಬಂಧಪಡೋ ಹಾಗೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಶುಡ್ ಬಿ ಕಂಪೇರ್ಡ್ ವಿತ್ ವರ್ಕ್ಸ್ ಕಾಸ್ಟ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಶುಡ್ ಬಿ ಕಂಪೇರ್ಡ್ ವಿತ್ works cost, and net profit to be compared with cost of sales. Once this calculation of working load is completed, next we need to prepare an estimation. For estimation purpose, direct material and direct wages, these 2 information will be given in the problem itself, and the remaining calculations is to be continued based upon the percentage of calculation as per second working note. ಇದನ್ನು ಹೇಗೆ ನಾವು ಅಳವಡಿಸ್ಕೋತೀವಿ ಅನ್ನೋದನ್ನು ಒಂದು ಇಲ್ಲಸ್ಟ್ರೇಷನ್ ಮುಖಾಂತರ ನೋಡೋಣ. ಇಲ್ಲಸ್ಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎಕ್ಸಾಂಪಲ್ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2020 ಅಂತ ಹೇಳಿದ್ರು. ಅಂದರೆ ಕೊಟ್ಟಿರೋ ಈ ಕೆಳಗಿನ ಎಲ್ಲ ಮಾಹಿತಿಗಳು ಅಮೌಂಟು ಸಂಬಂಧಪಟ್ಟಿರುವಂಥದ್ದು ಯಾವ ವರ್ಷಕ್ಕೆ ಅಂತ ಹೇಳಿದ್ರೆ 2020ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಮೆಟೀರಿಯಲ್ ಇಸ್ ಗಿವನ್ ಆಸ್ 50,000 rupees, ಡೈರೆಕ್ಟ್ ವೇಜಸ್ 30,000, ವರ್ಕ್ಸ್ ಓವರ್ ಹೆಡ್ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಇಸ್ 24,000, office overheads is given as 15,600, selling and distribution overhead is given as 11,960, and profit is mentioned as 32,890. And these informations are related to 2020. ಮುಂದೆ ಹೇಳ್ತಾರೆ ಈಗ ಪ್ಯಾರಾಗ್ರಾಫ್ನಲ್ಲಿ ಗಮನಿಸಬೇಕು. In the year 2021, the company received an order which requires materials worth rupees 7,000 and direct wages rupees 3,000. ನೋಡಿ 2021ಗೆ ಕಂಪ್ನಿ ಹಲವಾರು ರೀತಿಯ ಆರ್ಡರನ್ನು ರಿಸೀವ್ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ವ್ಯಾಲ್ಯೂ 7,000 ರೂಪಾಯಿ, ವೇಜಸ್ ವ್ಯಾಲ್ಯೂ 3,000 ರೂಪಾಯಿ ಆಗುತ್ತೆ ಅನ್ನೋ ಎಸ್ಟಿಮೇಷನನ್ನು ಮಾಡಿದ್ದಾರೆ. ಎಸ್ಟಿಮೇಷನ್ನಲ್ಲಿ ಮೆಟೀರಿಯಲ್ಲು ಮತ್ತು ವೇಜಸ್ ವ್ಯಾಲ್ಯೂ ಆವಾಗಲೇ ಕೊಟ್ಟಿರ್ತಾರೆ ಅವರೇ ಅಂತ ನಾವು ಈ ಪ್ರೀವಿಯಸ್ ಸ್ಲೈಡ್ನಲ್ಲೇ ಗಮನಿಸಿದ್ವಿ. ಇನ್ನು ನೆಕ್ಸ್ಟು ಓವರ್ ಹೆಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಏನಾದರೂ ಇದೆಯಾ ಅದನ್ನು ಗಮನಿಸಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ರಿಕವರ್ಡ್ ಆಸ್ ಎ ಪರ್ಸೆಂಟೇಜ್ ಆನ್ ಪ್ರೈಮ್ ಕಾಸ್ಟ್. ಅವರೇ ಹೇಳಿದ್ದಾರೆ ಫ್ಯಾಕ್ಟ್ರಿ ಓವರ್ ಹೆಡ್ ರಿಕವರಿ ಪರ್ಸೆಂಟೇಜು ಯಾವುದಕ್ಕೆ ಕಂಪೇರ್ ಮಾಡಬೇಕು, ಪ್ರೈಮ್ ಕಾಸ್ಟ್ಗೆ ಕಂಪೇರ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಕವರ್ಡ್ ಆಸ್ ಎ ಪರ್ಸೆಂಟೇಜ್ ಆನ್ ವರ್ಕ್ಸ್ ಕಾಸ್ಟಿಗೆ ಕಂಪೇರ್ ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ರಿಕವರ್ಡ್ ಆಸ್ ಎ ಪರ್ಸೆಂಟೇಜ್ ಆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ. Factory intends to earn the same rate of profit on total cost as in 2020. 2020ನಲ್ಲಿ ಏನು ಬಂದಿದೆಯೋ ಪ್ರಾಫಿಟ್ ರೇಟ್ ಅಂತಂದ್ರೆ ಏನೋ ಪರ್ಸೆಂಟೇಜ್, ನಾಟ್ ದಿ ಎಕ್ಸಾಕ್ಟ್ ಅಮೌಂಟ್ ಆಫ್ 32,890. 32,890 is an amount, not the rate. ಇಲ್ಲಿ ಹೇಳ್ತಾ ಇರೋದು ಸೇಮ್ ರೇಟ್ ಆಫ್ ಪ್ರಾಫಿಟ್ ಏನಿತ್ತೋ ಟೋಟಲ್ ಕಾಸ್ಟ್ಗೆ ಕಂಪೇರ್ ಮಾಡಿದಾಗ 2020ನಲ್ಲಿ ಅಷ್ಟೇ ಪ್ರಾಫಿಟ್ ರೇಟನ್ನು 2021ನಲ್ಲೂ ಕೂಡ ನಾವು ಮೇಂಟೈನ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದಿ ಕೊಟೇಷನ್ ಪ್ರೈಸ್ ಅಂದರೆ ನಾವು ಸಪ್ಲೈ ಮಾಡ್ತೀವಿ ಅನ್ನೋದಾದರೆ ಈ ಆರ್ಡರನ್ನು ಗೂಡ್ಸನ್ನು ನಾವು ಕಳಿಸ್ಕೊಡ್ತೀವಿ ಅನ್ನೋದಾದರೆ ಎಷ್ಟು ಪ್ರೈಸನ್ನು ಕೋಟ್ ಮಾಡಬೇಕು, ಸೇಲ್ ಪ್ರೈಸ್ ಅಂತ ಎಷ್ಟು ಫಿಕ್ಸ್ ಮಾಡಬೇಕು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ನಮಗೆ ಎಸ್ಟಿಮೇಷನ್ ಮಾಡಬೇಕಾದ್ರೆ 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ವಿ.
ಮೊದಲನೇದು ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಡೇಟಾ. ನಾವು ಎಸ್ಟಿಮೇಷನ್ ಮಾಡಬೇಕಾಗಿರೋದು 2021ಗೆ. ಪ್ರೀವಿಯಸ್ ಇಯರ್ ಅಂದರೆ ಯಾವುದು? 2020ಗೆ ಪ್ರೀವಿಯಸ್ ಇಯರ್ಗೆ ಒಂದು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟನ್ನು ಮೊದಲು ಪ್ರಿಪೇರ್ ಮಾಡ್ಕೋಬೇಕು. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಇನ್ ಪ್ರಿಪರೇಷನ್ ಆಫ್ ಎಸ್ಟಿಮೇಷನ್. ಸೆಕೆಂಡ್ ಏನು? ಪರ್ಸೆಂಟೇಜ್ಗಳು ಓವರ್ ಹೆಡ್ಸ್ದು ಕಂಡುಹಿಡ್ಕೋಬೇಕು. ಅವ್ರು ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ಇನ್ಫಾರ್ಮೇಷನನ್ನು ಗಮನಿಸಬೇಕು. ಇಲ್ಲ ಅಂದರೆ ಸ್ಟ್ಯಾಂಡರ್ಡನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲ ಅವ್ರು ಹೇಳಿದ್ದಾರೆ ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ರಿಕವರಿ ಪರ್ಸೆಂಟೇಜ್ ಪ್ರೈಮ್ ಕಾಸ್ಟ್ಗೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ದು ವರ್ಕ್ಸ್ ಕಾಸ್ಟ್ಗೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ, ಮತ್ತು ಪ್ರಾಫಿಟ್ದು ಪರ್ಸೆಂಟೇಜು ನಮಗೆ ಏನು ಲಾಸ್ಟ್ ಇಯರಲ್ಲಿತ್ತು ಟೋಟಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಕಂಪ್ಯಾರಿಸನ್ ಮಾಡಿ ಏನು ಬರುತ್ತೋ ಅದನ್ನು ಪಾಲಿಸಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರೇ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಇಲ್ಲಿಸ್ಟ್ರೇಷನಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಸ್ಟ್ಯಾಂಡರ್ಡನ್ನು ಈಗ ಅಪ್ಲೈ ಮಾಡಬಾರ್ದು. ಈ ಸೆಂಟೆನ್ಸಸ್ಸನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಇದನ್ನು ನೀವು ಮೊದಲೇ ಬರೆದಿಟ್ಕೊಂಡಿರಿ. Please write it down, this illustration first, so that you can follow the solution in a most fruitful manner, because these informations will be taken for calculation purpose. So that's why this illustration should be ready in your notebook, so that it is easier to follow the solution. ಫಸ್ಟ್ ಪೌಸ್ ಮಾಡಿ ಇದನ್ನು ನೀವು ಬರ್ಕೊಂಡಾದ ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವಿಡಿಯೋನಲ್ಲಿ ಇನ್ನೂ ಕೂಡ ಮುಂದೆ ಹೇಗೆ ಸೊಲ್ಯೂಷನನ್ನು ಫಾಲೋ ಮಾಡಿದ್ದೀವಿ ಅಂತ. ಸೊ ಇದು ಓವರ್ ಆಲ್ ಇಲಿಸ್ಟ್ರೇಷನ್ಸನ್ನು ಕೊಟ್ಟಿರುವಂಥದ್ದು. ನಾವು ಪರ್ಸೆಂಟೇಜ್ಗಳು ಏನು ಕೊಟ್ಟಿದ್ದಾರೆ ಓವರ್ ಹೆಡ್ಸ್ಗೆ ಅದು ಸೆಕೆಂಡ್ ವರ್ಕಿಂಗ್ ನೋಟನ್ನು ಮಾಡ್ತೀವಿ. ಲಾಸ್ಟಲ್ಲಿ ಮೂರನೇದು ಇನ್ನೊಂದು ಚಿಕ್ಕ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಅಂತ ಮಾಡ್ತೀವಿ. ಅದು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಏನಿದೆಯೋ ಅದೇ ರೀತಿ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಎರಡನೇ ವರ್ಕಿಂಗ್ ನೋಟನ್ನು ಗಮನಿಸ್ಕೊಂಡು ನಾವು ಕ್ಯಾಲ್ಕುಲೇಷನ್ಸನ್ನು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನಲ್ಲಿ ಬರೀಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಪಾಲಿಸ್ತೀವಿ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಫಸ್ಟು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2020. ಪ್ರೀವಿಯಸ್ ಇಯರ್ದು ಏನಿದೆ ಡೇಟಾ, ಆ ಪ್ರೀವಿಯಸ್ ಇಯರ್ ಡೇಟಾ ಏನು ಕೊಟ್ಟಿದ್ದಾರೋ ಆ ಡೇಟಾಗೆ ಸಂಬಂಧಪಟ್ಟಂಥ ಒಂದು ಸಿಂಪಲ್ ಕಾಸ್ಟ್ ಶೀಟನ್ನು ಮಾಡುವಂಥದ್ದು. ಒಂದು ಅಮೌಂಟ್ ಕಾಲಮ್ ಸಾಕು, ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ ಸಾಕು. ಯಾಕಂದರೆ ಐಟಮ್ಸ್ ಎಲ್ಲ ಅವರೇ ಸ್ಟ್ರೈಟ್ ಫಾರ್ವರ್ಡಾಗಿ ಕೊಟ್ಬಿಟ್ಟಿದ್ದಾರೆ ಟೈಟಲ್ ಆಗಿ. ಆ ಟೈಟಲ್ ಪ್ರಕಾರ ಬರೆಯುವಂಥದ್ದು ಮತ್ತು ಟೋಟಲ್ ಮಾಡುವಂಥದ್ದು. ಸೊ ಅಷ್ಟೇ ಮಾಡೋದ್ರಿಂದ ಒಂದು ಪರ್ಟಿಕ್ಯುಲರ್ಸ್ ಆ್ಯಂಡ್ ದೆನ್ ದಿ ಅಮೌಂಟ್ ಕಾಲಮ್. ಸೊ ನೆಕ್ಸ್ಟು ಫಸ್ಟ್ ಐಟಮ್ಮು ಕಾಸ್ಟ್ ಶೀಟ್ನಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದು ಬರಿಬೋದು ಅಂದರೆ ಡೈರೆಕ್ಟ್ ಮೆಟೀರಿಯಲ್ಸ್. ಆ್ಯಸ್ ಪರ್ ಗಿವನ್ ಇನ್ಫಾರ್ಮೇಷನ್ ಡೈರೆಕ್ಟ್ ಮೆಟೀರಿಯಲ್ಸ್ 50,000 rupees ಕೊಟ್ಟಿದ್ದಾರೆ. 50,000 rupees ಡೈರೆಕ್ಟ್ ಮೆಟೀರಿಯಲನ್ನು ಬರೆಯುವಂಥದ್ದು. ನೆಕ್ಸ್ಟ್ ಐಟಮ್ ಯಾವ್ದು ಕೊಟ್ಟಿದ್ದಾರೆ? ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ಸು ನಮಗೆ 30,000 rupees ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ವೇಜಸ್ 30,000 ಬರೆಯುವಂಥದ್ದು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀವಿ. ಇಲ್ಲ ಅನ್ನೋದಾದರೆ ಈಗ ಇಷ್ಟನ್ನು ಕೂಡ ಟೋಟಲ್ ಮಾಡ್ತೀವಿ. 50,000 plus 30,000 is equal to 80,000. This is direct cost or prime cost. ಸಿಂಪಲ್ ಆಗಿ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸನ್ನು ಆ್ಯಡ್ ಮಾಡಿದಾಗ ಡೈರೆಕ್ಟ್ ಕಾಸ್ಟ್ ಅಥವಾ ಪ್ರೈಮ್ ಕಾಸ್ಟ್ ಬರುತ್ತೆ ಅಂತ. ಇವೆರಡರದ್ದು ಟೋಟಲ್ಲು 80,000 rupees ಬಂತು. ಒಂದು ಹಂತದ ಕ್ಯಾಲ್ಕುಲೇಷನ್ ಮುಗೀತು, ಪ್ರೈಮ್ ಕಾಸ್ಟ್. ಆಫ್ಟರ್ ಪ್ರೈಮ್ ಕಾಸ್ಟ್ ವಿ ಯೂಸ್ ಟು ರೆಕಾರ್ಡ್ ಓವರ್ ಹೆಡ್ಸ್. ಅದರಲ್ಲಿ ಮೊದಲನೇದು ಯಾವುದು? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ ಅವರೇ ಅಮೌಂಟು 24,000 rupees as per given information. So directly 24,000 rupees on the outer column. The total of these two is 1,04,000. ಇದನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ. ಇದು ಮೊದಲನೇ ಓವರ್ ಹೆಡ್ಸನ್ನು ಟೋಟಲ್ ಮಾಡಿದಾಗ ಬಂದಿರುವಂಥದ್ದು. ಎರಡನೇ ಓವರ್ ಹೆಡ್ಸ್ ಯಾವುದಿದೆ? ಆಫೀಸ್ ಓವರ್ ಹೆಡ್ಸ್. ಆಫೀಸ್ ಓವರ್ ಹೆಡ್ಸು ನಮಗೆ ಅಮೌಂಟ್ ಕೊಟ್ಟಿರುವಂಥದ್ದು 15,600. ಸೊ ವರ್ಕ್ಸ್ ಕಾಸ್ಟ್ಗೆ 15,600 ಆ್ಯಡ್ ಮಾಡೋಣ. ಆಗ ನಮಗೆ ಟೋಟಲ್ಲು 1,19,600 ಅಂತ ಬರುತ್ತೆ. ಇದನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತನಾದರೂ ಕರಿಬೋದು, ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಲೂ ಕೂಡ ಕರಿಬೋದು. ಯಾಕೆ ಅಂತಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಈ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಏನು ಇಲ್ಲದೆ ಇರೋದ್ರಿಂದ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಮೌಂಟ್ ಇದೆಯೋ ಇಟ್ ಸೆಲ್ಫ್ ವಿಲ್ ಬಿಕಮ್ ಎ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ 1,19,600. ನೆಕ್ಸ್ಟು ಮೂರನೇ ಓವರ್ ಹೆಡ್ಸು, ದಟ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಓವರ್ ಹೆಡ್ಸು 11,960 ಅಂತ ಅವರೇ ನಮಗೆ ಅಮೌಂಟನ್ನು ಕೊಟ್ಟಿದ್ದಾರೆ. ಇದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದಾಗ 1,31,560. ಇದು ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿಬೋದು, ಆರ್ ಟೋಟಲ್ ಕಾಸ್ಟ್. ಕಾಸ್ಟ್ ಆಫ್ ಸೇಲ್ಸ್ ಅಂತಾದರೂ ಕರಿಬೋದು ಅಥವಾ ಇದನ್ನು ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಫಾರ್ ಟೋಟಲ್ ಕಾಸ್ಟ್ ನಮಗೆ ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ. ದ ಪ್ರಾಫಿಟ್ ಅಮೌಂಟ್ ಈಸ್ 32,890.
ಆ್ಯಡ್ ಮಾಡ್ತೀವಿ ಪ್ರಾಫಿಟನ್ನು ಟೋಟಲ್ ಕಾಸ್ಟ್ಗೆ. ಆಗ ನಮಗೆ ಬರುವಂಥ ಟೋಟಲ್ಲು ಸೇಲ್ಸ್ ಅಂತ ಆಗುತ್ತೆ. ಆಗ ಸೇಲ್ಸ್ ಅಮೌಂಟು 1,64,450. ಸೊ ಇದು ನಾವು ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟ್ ಮಾಡಿದ್ದೀವಿ 2020ಗೆ. ಅವರು ಏನು ಕೊಟ್ಟಿದ್ದಾರೆ ಐಟಮ್ಸು ಅದನ್ನು ನೀಟಾಗಿ ಒಂದು ಕಾಸ್ಟ್ ಶೀಟ್ ಮುಖಾಂತರ ಹಲವಾರು ಟೈಟಲ್ಸ್ಗಳು, ಪ್ರೈಮ್ ಕಾಸ್ಟ್, ವರ್ಕ್ಸ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್, ಸೇಲ್ಸ್, ಆ ರೀತಿ ಬರುವ ರೀತಿಯಲ್ಲಿ ನಾವು ಬರ್ಕೊಂಡಿದ್ದೀವಿ. ಸೊ ಇದು ತುಂಬ ಸುಲಭವಾಗಿರುವಂಥ ಕಾಸ್ಟ್ ಶೀಟು. ಇದಕ್ಕಿಂತ ನೀವು ಇನ್ನೂ ಟಿಪಿಕಲ್ ಆಗಿರುವಂಥದ್ದು ಫ್ಯಾಕ್ಟ್ರಿ ಓವರ್ಹೆಡ್ಸ್ನಲ್ಲಿ ಲಿಸ್ಟ್ ಮಾಡುವಂಥ ಐಟಮ್ಸು, ಆಫೀಸ್ ಓವರ್ಹೆಡ್ಸಲ್ಲಿ ಲಿಸ್ಟ್ ಮಾಡುವಂಥ ಐಟಮು, ಸೆಲ್ಲಿಂಗ್ ಓವರ್ಹೆಡ್ ಲಿಸ್ಟ್ ಮಾಡುವಂಥ ಐಟಮ್ಸು, ಆ ಥರದ್ದೆಲ್ಲ ಮಾಡುವಂಥದ್ದನ್ನೆಲ್ಲ ನೀವು ಆಗಲೇ ಕಲ್ತಿದ್ದೀರಾ. ಸೊ ಈಗ ಇದು ಸಿಂಪಲ್ ಕಾಸ್ಟ್ ಶೀಟು. ಸಿಂಪಲ್ ಕಾಸ್ಟ್ ಶೀಟನ್ನು ಜಸ್ಟ್ ಟೈಟಲ್ ಮುಖಾಂತರ ಏನು ಕೊಟ್ಟಿದ್ದಾರೆ ಅದನ್ನು ಪ್ಲಾಟ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಇದು ನಮಗೆ ನೆಕ್ಸ್ಟು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ, ಎರಡನೇ ಹಂತದ ಕ್ಯಾಲ್ಕುಲೇಷನ್ ಏನಿದೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟ್ ಏನಿದೆ ಇದನ್ನು ನೀವು ಮೊದಲೇ ಬರೆದು ಇಟ್ಕೊಳ್ಬೋದು, ಒಳ್ಳೆಯದು. ಯಾಕೆ ಅಂತಂದರೆ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೋ ಅಮೌಂಟ್ಗಳು, ಈ ಅಮೌಂಟು ನಮಗೆ ಮುಂದಿನ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಈ ಕಾಸ್ಟ್ ಶೀಟನ್ನು ಫಸ್ಟು ನೀವು ನಿಮ್ಮ ಬುಕ್ನಲ್ಲಿ ಬರೆದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಾವು ಮುಂದಿನ ಕ್ಯಾಲ್ಕುಲೇಷನ್ಸ್ ಏನಿದೆ, ಎರಡನೇ ಹಂತದ ಕ್ಯಾಲ್ಕುಲೇಷನ್ ಏನು, ಓವರ್ ಹೆಡ್ಸ್ ಪರ್ಸೆಂಟೇಜಸ್ಗಳನ್ನು ಕಂಡುಹಿಡ್ಕೋಬೇಕು. ಆ ಓವರ್ ಹೆಡ್ ಪರ್ಸೆಂಟೇಜಸ್ಗಳನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಈಗ ನಮಗೆ ಮೊದಲನೇದು ಹೇಳಿದರು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಈಸ್ ರಿಕವರ್ಡ್ ಆ್ಯಸ್ ಎ ಪರ್ಸೆಂಟೇಜ್ ಆನ್ ಪ್ರೈಮ್ ಕಾಸ್ಟ್ ಅಂತ ಕೊಟ್ಟರು. ಆಗ ನಾವು ಏನು ಮಾಡಬೇಕು, ಪ್ರೈಮ್ ಕಾಸ್ಟ್ ದುಡ್ಡು 80,000, ಫ್ಯಾಕ್ಟ್ರಿ ಓವರ್ ಹೆಡ್ ದುಡ್ಡು 24,000, ಇವೆರಡರದ್ದು ಕಂಪ್ಯಾರಿಸನ್ ಮಾಡ್ಕೊಂಡು ಪರ್ಸೆಂಟೇಜ್ ಕಂಡುಹಿಡಿಯಬೇಕು. ಸೊ ಈ ಅಮೌಂಟ್ಗಳು ನಮಗೆ ಪ್ರೈಮ್ ಕಾಸ್ಟ್ ಆಗಲಿ, ವರ್ಕ್ಸ್ ಕಾಸ್ಟ್ ಆಗಲಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರಲಿ, ಟೋಟಲ್ ಕಾಸ್ಟ್ ಅನ್ನೋದಾಗಿರಲಿ, ಇದೆಲ್ಲ ಈ ಕಾಸ್ಟ್ ಶೀಟ್ನಲ್ಲಿ ಇರೋದ್ರಿಂದ ಈ ಇನ್ಫಾರ್ಮೇಷನ್ನ ಸಹಾಯದಿಂದ ಎರಡನೇ ಒಂದು ವರ್ಕಿಂಗ್ ನೋಟನ್ನು ಎಸ್ಟಿಮೇಷನ್ ಏನಿದೆ ಅದನ್ನು ಪಾಲಿಸಬೇಕು. ಸೊ ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಆಲ್ರೆಡಿ taken down this particular statement of cost sheet. Now moving on to next slide, that is second step of calculation of estimation. ಅಲ್ಲಿ ನಾವು ಟೈಟಲ್ ಕೊಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ವೇರಿಯಸ್ ಓವರ್ಹೆಡ್ಸ್ ಬೇಸ್ಡ್ ಆನ್ ಗಿವನ್ ಪರ್ಸೆಂಟೇಜ್ ಇನ್ಫಾರ್ಮೇಷನ್. ಅವರು ನಮಗೆ ಸೆಂಟೆನ್ಸ್ ಕೊಟ್ಟಿದ್ದಾರಲ್ಲ ಪ್ರಾಬ್ಲಮ್ನಲ್ಲಿ, ಆ ಸೆಂಟೆನ್ಸ್ಗಳನ್ನು ಗಮನಿಸಿ ನಾವು ಈಗ ವರ್ಕಿಂಗ್ ನೋಟನ್ನು ಮಾಡಬೇಕು. ಮೊದಲನೇದು ಏನು ಕೊಟ್ಟಿದ್ದಾರೆ, ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜಸ್ ಟು ಬಿ ರಿಕವರ್ಡ್ ಆಸ್ ಆನ್ ಪ್ರೈಮ್ ಕಾಸ್ಟ್ ಅಂತ ಹೇಳಿದರು. ಸೊ ಅದಕ್ಕೆ ಇಲ್ಲಿ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಪ್ರೈಮ್ ಕಾಸ್ಟ್ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಇದನ್ನು ಯಾವ ರೀತಿ ಕಂಡುಹಿಡಿಬೇಕು, ಇದನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು, ಪರ್ಸೆಂಟೇಜು ಫಾರ್ಮುಲಾ ಮಾಡ್ಕೋಬೇಕು. ಹೆಂಗೆ ಫಾರ್ಮುಲಾ ಮಾಡ್ಕೋಬೇಕು, ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್. ಯಾವುದನ್ನು ಕಂಪೇರ್ ಮಾಡ್ತಿದ್ದೀವಿ ಇಲ್ಲಿ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಫಸ್ಟ್ ಬರ್ಕೊಳ್ಳೋದು, ಇಲ್ಲಿ ನ್ಯೂಮರೇಟರ್ ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ 2, ಯಾವುದಕ್ಕೆ ಕಂಪ್ಯಾರಿಸನ್ನು, ಪ್ರೈಮ್ ಕಾಸ್ಟ್, ಪ್ರೈಮ್ ಕಾಸ್ಟ್ಗೆ ಕಂಪ್ಯಾರಿಸನ್. ಸೊ ಅದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಇಂಟು ಏನು ಬೇಕು, ಪರ್ಸೆಂಟೇಜ್ ಬೇಕು, ಇಂಟು 100. ಈಗ ಈ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟು, ಪ್ರೈಮ್ ಕಾಸ್ಟ್ ಅಮೌಂಟು ಎಲ್ಲಿ ಸಿಗುತ್ತೆ, ರೈಟ್ ನಾವು ವಿ ಆಲ್ರೆಡಿ ಪ್ರಿಪೇರ್ಡ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2020. ಅಲ್ಲಿ ಏನು ಕೊಟ್ಟಿದ್ದಾರೋ ಆ ಪರ್ಸೆಂಟೇಜ್ದು ಕಂಡುಹಿಡ್ಕೋಬೇಕು. ಅಂದರೆ ಅಲ್ಲಿದು ಅಮೌಂಟನ್ನ ಬಳಸ್ಕೊಳ್ಳಿ, ಪರ್ಸೆಂಟೇಜ್ ಕಂಡುಹಿಡಿಯೋಣ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿತ್ತು, ಅಮೌಂಟು 24,000 ಇತ್ತು, ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಎಷ್ಟು ಬಂದಿತ್ತು ನಮ್ಮ ಕಾಸ್ಟ್ ಶೀಟ್ನಲ್ಲಿ, 80,000. ಸೊ 24,000 ಡಿವೈಡೆಡ್ ಬೈ 80,000 ಇಂಟು 100 ಇಸ್ ಈಕ್ವಲ್ ಟು 30%. ಸೊ ಫ್ಯಾಕ್ಟ್ರಿ ಓವರ್ ಹೆಡನ್ನು ಈ 30% ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ 30% ಅನ್ನೋದೇನು, 30% ಆಫ್ ಪ್ರೈಮ್ ಕಾಸ್ಟು ಏನಾಗಿರುತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ ಆಗಿರುತ್ತೆ. ಇದ್ರ ಮೀನಿಂಗ್ ಇಷ್ಟೇ, 30% ಆಫ್ ಪ್ರೈಮ್ ಕಾಸ್ಟ್ ವಿಲ್ ಈಕ್ವಲ್ ಆನ್ ಅಮೌಂಟ್ ಆಫ್ ರುಪೀಸ್ ಫ್ಯಾಕ್ಟ್ರಿ ಓವರ್ ಹೆಡ್. ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಮುಂದಿನ ಸ್ಟೆಪ್ಪಲ್ಲಿ ತೋರಿಸ್ತಾ ಹೋಗ್ತೀವಿ, ಅದು ಎಸ್ಟಿಮೇಷನ್ ಮಾಡುವಾಗ. ಈ ಟೈಪ್ ಆಫ್ ಕ್ಯಾಲ್ಕುಲೇಷನನ್ನು ಇವಾಗ ಇನ್ನೂ ಉಳಿದಂಥ ಓವರ್ ಹೆಡ್ಸಿಗೆ ಮಾಡಬೇಕು. ಯಾವ್ಯಾವುದಿದೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದೆ, ನೆಟ್ ಪ್ರಾಫಿಟ್ಗೂ ಕೂಡ ಒಂದು ಪರ್ಸೆಂಟೇಜ್ನ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಆ ಕ್ಯಾಲ್ಕುಲೇಷನ್ಸ್ಗಳನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗುವಂಥದ್ದು. ಎರಡನೇದು ಯಾವುದು, ಪರ್ಸೆಂಟೇಜ್ ಆಫ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಟು ವರ್ಕ್ಸ್ ಕಾಸ್ಟ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಟು ಬಿ ಕಂಪೇರ್ಡ್ ವಿತ್ ವರ್ಕ್ಸ್ ಕಾಸ್ಟ್. ಫಾರ್ಮುಲಾ ಏನಿರುತ್ತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ divided by works cost into 100. Office overhead divided by works cost into 100. Office overhead ಅಮೌಂಟು ನಾವು ಈಗಾಗಲೇ ಪ್ರಿಪೇರ್ ಮಾಡಿರುವಂಥ ಕಾಸ್ಟ್ ಶೀಟ್ನಲ್ಲಿ ಎಷ್ಟು ಬಂದಿದೆ ನೋಡೋಣ.
ಅದೇ ರೀತಿ ವರ್ಕ್ಸ್ ಕಾಸ್ಟ್ ಅಮೌಂಟ್ ಎಷ್ಟಿತ್ತು ಅದನ್ನು ಬರ್ಕೊಳ್ಳೋಣ. ದಟ್ ಈಸ್ 15,600 is the office overhead amount divided by works cost as per cost sheet prepared already ಎಷ್ಟಿದೆ 1,04,000 into 100 ಪರ್ಸೆಂಟೇಜ್ ಮಾಡಿದಾಗ 15% ಅಂತ ಬಂತು. ಅಂದರೆ ಆಫೀಸರ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಮೌಂಟ್ ಎಷ್ಟಾಗಿರುತ್ತೆ ಅಂದರೆ 15% ಆಫ್ ವರ್ಕ್ಸ್ ಕಾಸ್ಟ್ ಆಫೀಸರ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಮೌಂಟ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆಯೇ ನೆಕ್ಸ್ಟು ಮೂರನೇ ಕ್ಯಾಲ್ಕುಲೇಷನ್ನು ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಓವರ್ಹೆಡ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೆಲ್ಲಿಂಗ್ ಓವರ್ಹೆಡ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಫಾರ್ಮುಲಾ ವುಡ್ ಬಿ ಸೆಲ್ಲಿಂಗ್ ಓವರ್ಹೆಡ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂಟು 100. ಅಮೌಂಟು ಸೆಲ್ಲಿಂಗ್ ಓವರ್ಹೆಡ್ 11,960 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ನಾವು ಮಾಡಿರುವಂಥ ಕಾಸ್ಟ್ ಶೀಟ್ ಪ್ರಕಾರ 1,19,600 ಪರ್ಸೆಂಟೇಜ್ ಮಾಡಿದಾಗ 10% ಅಂತ ಬರುತ್ತೆ. ಸೊ 10% ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಸೆಲ್ಲಿಂಗ್ ಓವರ್ಹೆಡ್ ಆಗಿರುತ್ತೆ ಅಂತ ಅರ್ಥ ಕೊಡುತ್ತೆ. ದ ಲಾಸ್ಟ್ ಒನ್ ಯಾವುದಿದೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಟು ಕಾಸ್ಟ್ ಆಫ್ ಸೇಲ್ಸ್. ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ ಅವರು ಪ್ರಾಬ್ಲಮ್ನಲ್ಲಿ. ಟೋಟಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಸೇಲ್ಸ್. ಫಾರ್ಮುಲಾ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್. ಅದು ಕಾಸ್ಟ್ ಆಫ್ ಸೇಲ್ಸ್ ಜಾಗದಲ್ಲಿ ಟೋಟಲ್ ಕಾಸ್ಟ್ ಅಂತ ಬರಿಬೋದು ಇಂಟು 100. ಪ್ರಾಫಿಟ್ ಕೊಟ್ಟಿದ್ದಾರೆ 32,890 ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಈಸ್ 1,31,560. ಪರ್ಸೆಂಟೇಜ್ ಈಸ್ 25%. ನೆಕ್ಸ್ಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2021. ಇಲ್ಲೂ ಅಷ್ಟೇ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ಕಾಲಮ್ ಎರಡೇ ಸಾಕು. ಇಲ್ಲಿ ಎಸ್ಟಿಮೇಷನ್ ಮಾಡುವಾಗ ನಮಗೀಗಾಗಲೇ ಮೆಟೀರಿಯಲ್ಸ್ ಮತ್ತು ವೇಜಸ್ದ ಇನ್ಫಾರ್ಮೇಷನನ್ನು 2021ಗೆ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಆ ಮೆಟೀರಿಯಲನ್ನು ಬರೆದ್ಬೇಡ. ಡೈರೆಕ್ಟ್ ಮೆಟೀರಿಯಲ್ಸ್ 7,000 rupees ಅವರೇ ಕೊಟ್ಟಿರುವಂಥದ್ದು 7,000 rupees ಡೈರೆಕ್ಟ್ ಮೆಟೀರಿಯಲ್ಸು ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ, ಅದು ಬರ್ತಿದ್ದೀವಿ. ಸೆಕೆಂಡ್ ಐಟಮ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ಸು 3,000 rupees ಕೊಟ್ಟಿದ್ದಾರೆ. 3,000 rupeesನ ರೆಕಾರ್ಡ್ ಮಾಡೋಣ. ಇವೆರಡೇ ಐಟಮ್ ಇರೋದು, ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನೋದು ಯಾವುದು ಕೂಡ ಈ ಒಂದು ಇಲಿಸ್ಟ್ರೇಷನಲ್ಲಿ ಸೇರಿಲ್ಲ. ಸೊ ಟೋಟಲ್ ಆಫ್ ದೀಸ್ ಟು ಮಾಡ್ತೀವಿ. ಟೋಟಲ್ ಆಫ್ ದೀಸ್ ಟು ಈಸ್ ಪ್ರೈಮ್ ಕಾಸ್ಟ್ ಅಂತ ಆಗುತ್ತೆ 10,000 rupees. 10,000 rupees ಇಸ್ ಡೈರೆಕ್ಟ್ ಕಾಸ್ಟ್ ಆರ್ ಪ್ರೈಮ್ ಕಾಸ್ಟ್ ಅಂತ ಆಯಿತು. ಸೊ ಈಗ ಈ 10,000 rupees ಪ್ರೈಮ್ ಕಾಸ್ಟ್ಗೆ ಏನು ಆ್ಯಡ್ ಮಾಡಬೇಕು? ಓವರ್ ಹೆಡ್ಸನ್ನು ಮಾಡಬೇಕು. ಓವರ್ ಹೆಡ್ಸಲ್ಲಿ ಮೊದಲನೇದು ಯಾವುದು? ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡನ್ನು ಬರಿತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಅಂತ ಹೇಳಿದ್ವಿ. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂಥ ಮೊದಲನೇ ವರ್ಕಿಂಗ್ ನೋಟ್ ನೋಡಬೇಕು. ವರ್ಕಿಂಗ್ ನೋಟ್ 1 ಏನು ಮಾಡಿದ್ವಿ? ವರ್ಕಿಂಗ್ ನೋಟ್ 1ನಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜ್ ಕಂಡಿಡಿದ್ವಿ. ಯಾವುದಕ್ಕೆ ಕಂಪೇರ್ ಮಾಡಿದ್ವಿ? ಪ್ರೈಮ್ ಕಾಸ್ಟ್ಗೆ ಕಂಪೇರ್ ಮಾಡ್ಕೊಂಡಿದ್ವಿ. ಎಷ್ಟದು? 30% ಆನ್ ಪ್ರೈಮ್ ಕಾಸ್ಟ್ ಅಂತ ಬಂದಿತ್ತು ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಾವು. ಸೊ ಹಾಗಿದ್ಮೇಲೆ ಪ್ರೈಮ್ ಕಾಸ್ಟ್ ಎಷ್ಟಿದೆ ಇಲ್ಲಿ? 10,000 rupees ಇದೆ. ಈ 10,000 rupeesದು 30% ಏನಾಗಿರುತ್ತೆ? ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್ ಆಗಿರುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಕೋಬೇಕು. 10,000 ಇಂಟು 30%, 30 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 3,000 ಬರುತ್ತೆ. ಈ 3,000ನ ನಾವಿಲ್ಲಿ ಬರಿತೀವಿ ಔಟ್ರ್ ಕಾಲಮ್ಗೆ. 3,000 rupees ಮೆನ್ಷನ್ ಮಾಡ್ತೀವಿ. ಈಗ ಪ್ರೈಮ್ ಕಾಸ್ಟ್ ಗೊತ್ತು 10,000, ಫ್ಯಾಕ್ಟ್ರಿ ಓವರ್ ಹೆಡ್ ಬಂದಿದೆ 3,000. ಟೋಟಲ್ ಆಫ್ ದೀಸ್ ಟು ಈಸ್ 13,000 ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಅಂತ ಆಗುತ್ತೆ. ಸೊ ವರ್ಕ್ಸ್ ಕಾಸ್ಟ್ ತನಕ ಇವಾಗ ಎಸ್ಟಿಮೇಷನ್ನಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿ ತೋರಿಸಿದ್ದೀವಿ. ಇದಾದ ನಂತರ ನೆಕ್ಸ್ಟ್ ಎರಡನೇ ಓವರ್ ಹೆಡ್ ಯಾವುದು? ಆಫೀಸ್ ಓವರ್ ಹೆಡ್ಸ್. ಈ ಆಫೀಸ್ ಓವರ್ ಹೆಡ್ಸ್ಗೂ ಕೂಡ ವರ್ಕಿಂಗ್ ನೋಟ್ ಮಾಡಿದ್ದೀವಿ. ವರ್ಕಿಂಗ್ ನೋಟ್ 2ನಲ್ಲಿ ಆಫೀಸ್ ಓವರ್ ಹೆಡ್ ಬಗ್ಗೆ ಮಾಹಿತಿ ಇದೆ. ಏನಿದೆ? 15% ಆನ್ ವರ್ಕ್ಸ್ ಕಾಸ್ಟ್. 15% ಅನ್ನೋದನ್ನು ನಾವು ಕಂಡುಹಿಡ್ಕೊಂಡ್ವಿ. ಈ 15% ಅನ್ನೋದನ್ನು ಯಾವುದಕ್ಕೆ ಕಂಪೇರ್ ಮಾಡಬೇಕು ಅಂತ ಹೇಳಿದ್ವಿ? ಯಾವಾಗಲ್ಲಿ ವರ್ಕ್ಸ್ ಕಾಸ್ಟ್ಗೆ ಅಂತ ಹೇಳಿದ್ವಿ. ಸೊ ವರ್ಕ್ಸ್ ಕಾಸ್ಟ್ ಅನ್ನೋದು ಈಗ ಈ ಒಂದು 2021ನಲ್ಲಿ ಎಷ್ಟು ಬರಬಹುದು ಅಂತ ಊಹೆ ಆಗಿದೆ? 13,000 ವರ್ಕ್ಸ್ ಕಾಸ್ಟ್ ಬರಬಹುದು ಅಂತ ಹೇಳಿದ್ದಾರೆ. ಈ 13,000ದು 15% ಆಫೀಸ್ ಓವರ್ ಹೆಡ್ ಆಗಿರುತ್ತೆ. ಹಾಗಿದ್ಮೇಲೆ 13,000 ಇಂಟು 15%, ದಟ್ ಈಸ್ 1,950 ಟು ಬಿ ರೆಕಾರ್ಡೆಡ್ ಆನ್ ದಿ ಔಟರ್ ಕಾಲಮ್. 1,950
ಟೋಟಲ್ ಮಾಡ್ತೀವಿ 14,950 14,950 ರೂಪಾಯಿ ಬಂದಿದೆ. ಇದನ್ನು ನಾವೇನಂತ ಕರಿತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಲೂ ಕೂಡ ಕರಿಬಹುದು. ಯಾಕಂದರೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ಏನು ಅಡ್ಜಸ್ಟ್ ಮಾಡ್ತಾ ಇಲ್ಲ. ಸೊ ದ ಅಮೌಂಟ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ನೆಕ್ಸ್ಟ್ ಓವರ್ ಹೆಡ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಆ ಸೆಲ್ಲಿಂಗ್ ಓವರ್ ಹೆಡ್ಸ್ಗೂ ಕೂಡ ಒಂದು ವರ್ಕಿಂಗ್ ನೋಟ್ ಮಾಡಿದ್ವಿ. ವರ್ಕಿಂಗ್ ನೋಟ್ 3 ಅದರಲ್ಲಿ ಏನಿದೆ 10% ಆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ವಿ. 10% ಆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಇವಾಗ ಇಲ್ಲಿ ಬಂದಿದೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬಂದಿದೆ 14,950 ಬಂದಿದೆಯಲ್ಲ, ಈ ಅಮೌಂಟು ನಮಗೆ ಸಹಾಯ ಮಾಡುತ್ತೆ ಇದರ ಅಮೌಂಟನ್ನು ಕಂಡುಹಿಡಿಯೋದಕ್ಕೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 14,950 ಆನ್ ವಿಚ್ 10%. 14,950 into 10%, that is 1,495 to be recorded on the outer column, 1,495. Now total of these two is 16,445. 16,445 ಅಂತ ಏನು ನಮಗೆ ಅಮೌಂಟ್ ಬಂದಿದೆ ಇದನ್ನು ನಾವೇನಂತ ಕರಿತಾ ಇದ್ದೀವಿ ಕಾಸ್ಟ್ ಆಫ್ ಸೇಲ್ಸ್, ಅಥವಾ ಇದನ್ನು ಇನ್ನೊಂದು ಅರ್ಥದಲ್ಲಿ ನಾವೇನು ಕರಿಬೋದು ಟೋಟಲ್ ಕಾಸ್ಟ್ ಅಂತಲೂ ಕೂಡ ನಾವು ಕರಿಬಹುದು. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಪ್ರಾಫಿಟ್. ಪ್ರಾಫಿಟ್ ಬಗ್ಗೆನೂ ಕೂಡ ಒಂದು ವರ್ಕಿಂಗ್ ನೋಟ್ ಅಂತ ನಾವು ಮಾಡ್ಕೊಂಡಿದ್ವಿ. ಅವ್ರು ಹೇಳಿದರು ಸೇಮ್ ರೇಟ್ ಆಫ್ ಪರ್ಸೆಂಟೇಜ್ ಆ್ಯಸ್ ಇನ್ 2020 ಟೋಟಲ್ ಕಾಸ್ಟ್ ಕಂಪೇರ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ ಅಂತ ಹೇಳಿದರು. ವರ್ಕಿಂಗ್ ನೋಟಲ್ಲಿ ನಾವು ಮಾಡಿದ್ವಿ. ಆಗ 25% ಆನ್ ಕಾಸ್ಟ್ ಆಫ್ ಸೇಲ್ಸ್ ಅಂತ ಬಂದಿತ್ತು. 25% ಆನ್ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್. ಸೊ ಹಾಗಿದ್ಮೇಲೆ ಇಲ್ಲಿ ಎಷ್ಟಿದೆ ಕಾಸ್ಟ್ ಆಫ್ ಸೇಲ್ಸ್ ಈಗ 16,445. ಈ ಕಾಸ್ಟ್ ಆಫ್ ಸೇಲ್ಸ್ ಏನಿದೆಯೋ ಅಮೌಂಟು ಇದರ ಬೆಲೆ ಎಷ್ಟು ಪರ್ಸೆಂಟ್ ಮಾಡಬೇಕೀಗ 25%. 16,445 into 25%, 4,111. 4,111 ಪ್ರಾಫಿಟ್ ಅಂತ ಪ್ಲಾಟ್ ಮಾಡೋದು. ಪ್ಲಾಟ್ ಮಾಡಿದ್ಮೇಲೆ ನೆಕ್ಸ್ಟು ಆ್ಯಡ್ ಮಾಡೋದು 20,556. This amount is the sales price to be quoted. ಸಪೋಸ್ ನಾವು ಸಪ್ಲೈ ಮಾಡ್ತೀವಿ ಅನ್ನೋದಾದರೆ ಗೂಡ್ಸನ್ನು ಫೈಂಡ್ ದಿ ಕೊಟೇಶನ್ ಪ್ರೈಸ್ ಅಂತ ಹೇಳಿದ್ರಲ್ಲ, ಆ ಕೊಟೇಶನ್ ಪ್ರೈಸ್ ಅಂದರೆ ಎಷ್ಟು ಸೇಲ್ಸ್ ಪ್ರೈಸನ್ನು ಫಿಕ್ಸ್ ಮಾಡಬೇಕು ನಾವು ಆರ್ಡ್ರನ್ನ ಏನಾದರೂ ಆ್ಯಕ್ಸೆಪ್ಟ್ ಮಾಡಿ ಸಪ್ಲೈ ಮಾಡ್ತೀವಿ ಅನ್ನೋದಾದರೆ 20,556 ರುಪೀಸನ್ನು ನಾವು ಕೋಟ್ ಮಾಡಬೇಕು ಪ್ರೈಸು. ಅವ್ರಿಗೆ ಅದು ಅನುಕೂಲ ಆದರೆ ಕಸ್ಟಮರ್ಗೆ ಅವರು ಅದನ್ನು ಏನು ಮಾಡ್ತಾರೆ ಆರ್ಡ್ರನ್ನ ಪ್ಲೇಸ್ ಮಾಡ್ತಾರೆ. ಆಗ ನಾವು ಪ್ರೊಡಕ್ಷನನ್ನು ಕೈಗೊಳ್ತೀವಿ. ಅಂದರೆ ಅರ್ಥ ಏನು, ಪ್ರೊಡಕ್ಷನನ್ನು ಕೈಗೊಳ್ಳೋದಕ್ಕಿಂತ ಮುಂಚೆನೇ ಮಾಡಿರುವಂಥ ಕಾಸ್ಟ್ ಶೀಟ್, ಇದನ್ನೇ ನಾವು ಏನಂತ ಕರಿತಾ ಇದ್ದೀವಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಇನ್ನೂ ತೊಗೊಂಡಿಲ್ಲ ನಾವು ಆರ್ಡ್ರ್, ಇನ್ನೂ ನಮಗೆ ಕೊಟ್ಟಿಲ್ಲ. ಆರ್ಡ್ರ್ ಸಪೋಸ್ ನಿಮಗೆ ಕೊಡ್ತೀವಿ ಅನ್ನೋದಾದರೆ ನಿಮ್ಮ ಪ್ರೈಸ್ ಎಷ್ಟು ಅಂತ ನಮ್ಗೆ ಕೇಳಿದ್ದಾರೆ, ನಾವು ಪ್ರೈಸ್ ಎಷ್ಟು ಕೋಟ್ ಮಾಡ್ತೀವಿ ಅದನ್ನು ನಾವು ಎಸ್ಟಿಮೇಷನ್ ಅಂತ ಹೇಳುವಂಥದ್ದು. ಇದು ಏನಾದರೂ ಆ್ಯಕ್ಸೆಪ್ಟ್ ಆದರೆ ಅವಾಗ ನೆಕ್ಸ್ಟ್ ಆರ್ಡ್ರ್ ಕೊಡ್ತಾರೆ, ಆಮೇಲೆ ನಿಜವಾಗ್ಲೂ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇದೆಲ್ಲ ಯಾತಕ್ಕಾಗುತ್ತೆ ಅಂತಂದರೆ ನಮಗೆ ಈ ಕೊಟೇಶನ್ ಕರೆಯೋದು, ಟೆಂಡರ್ ಕರೆಯೋದು ಅಂತ ನೀವೆಲ್ಲ ಕೇಳಿರ್ತೀರ. ಸೊ ಇದೆಲ್ಲ ಮೊದಲೇ ಪ್ರೊಡಕ್ಷನನ್ನು ನಾವು ಮಾಡೋದಕ್ಕಿಂತ ಮುಂಚೆ ಒಂದು ಊಹೆ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡಿ ಎಷ್ಟು ಖರ್ಚಾಗ್ಬೋದು, ಎಷ್ಟು ಪ್ರಾಫಿಟ್ ಮಾರ್ಜಿನ್ ನಮ್ದು ಇರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಒಂದು ಪ್ರೈಸನ್ನು ಕೋಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅನ್ನೋದು ಫ್ಯೂಚರ್ ಇವೆಂಟ್ಸ್ಗೆ ಡೀಲ್ ಮಾಡುವಂಥದ್ದಾಗಿರುತ್ತೆ. ಸೊ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಇಟ್ ಡೀಲ್ಸ್ ವಿತ್ ಪಾಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಫ್ಯೂಚರ್ ಇನ್ಫಾರ್ಮೇಷನ್ ಅಥವಾ ಫ್ಯೂಚರ್ ಇವೆಂಟ್ಸ್. ಪಾಸ್ಟ್ ಇನ್ಫಾರ್ಮೇಷನ್ ಅಂತಂದರೆ ಆಗೋಗಿದ್ದನ್ನು ಬರೆಯೋದು, ಪ್ರೊಡಕ್ಷನ್ ಆಗೋಗಿರೋದು ಎಷ್ಟೆಷ್ಟು ಆಯಿತು ಅಂತ ಲಿಸ್ಟ್ ಮಾಡೋದು ಪಾಸ್ಟ್ ಇನ್ಫಾರ್ಮೇಷನ್ ಕಾಸ್ಟ್ ಶೀಟ್. ಇದು ಮುಂದೆ ನಾವು ಸಪ್ಲೈ ಮಾಡ್ತೀವಿ ಅನ್ನೋದಾದರೆ ಏನೇನಾಗುತ್ತೆ ಖರ್ಚುಗಳು ಅನ್ನೋದನ್ನು ರೆಕಾರ್ಡ್ ಮಾಡ್ತೀವಿ, ಅದು ಎಸ್ಟಿಮೇಷನ್ ಅಂತ ಆಗಿರುತ್ತೆ. ಸೊ ಇದು ನಿಮಗೆ ಪಾರ್ಟ್ ಸಿನಲ್ಲಿ ಒಂದು 15 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಕೂಡ ಆಗಿರುತ್ತೆ. ಸೊ ಅದರಿಂದ ಎಸ್ಟಿಮೇಷನ್ ಈಸ್ ದಿ ಅನದರ್ ಪಾರ್ಟ್ ಆಫ್ ಕಾಸ್ಟ್ ಕ್ಯಾಲ್ಕುಲೇಷನ್. ಅದಕ್ಕೆ ಇದನ್ನು ಕೂಡ ನೀವು ಇನ್ನು ಮುಂದೆ ಹಲವಾರು ರೀತಿಯ ಡಿಫ್ರೆಂಟ್ ವೆರೈಟಿ ಇರುವಂಥ ಇಲ್ಲಸ್ಟ್ರೇಷನ್ಸ್ಗಳನ್ನು ಇದರಲ್ಲೂ ನಾವು ಮುಂದಿನ ವೀಡಿಯೋಗಳಲ್ಲಿ ಕಲಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ and I will be preparing some more videos on estimation. Thank you.